ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಶೈಲ್ ಪಾಟೀಲ್. ನಾವು ಬೆಳಗಾವಿ ಜಿಲ್ಲೆಯ ಬಗ್ಗೆ ಮಾಹಿತಿಯನ್ನು ನೋಡ್ಕೊಂತ ಹೋಗತ್ತಿದ್ದು, ಈಗಾಗಲೇ ಬೆಳಗಾವಿ ಜಿಲ್ಲೆಯ ವಿಸ್ತೀರ್ಣ ಮತ್ತು ಜನಸಂಖ್ಯೆಯಲ್ಲಿನ ಸ್ಥಾನ, ಅದರೊಂದಿಗೆ ಅಲ್ಲಿಯ ಭೌಗೋಳಿಕ ಲಕ್ಷಣಗಳು, ನದಿಗಳು ಮತ್ತು ನೀರಾವರಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡ್ಕೊಂತ ಹೋಗಿ ನಾವು ಎಲ್ಲಿಗೆ ಬಂದಿದ್ದು ಅಂದಾಗ ಗಾಂಧೀಜಿಯವರನ್ನ ನಮ್ಮ ಬೆಳಗಾವಿಗೆ ಆಗಮನ ಮಾಡಾಕತ್ತಿದ್ದು, ಅವರು ಬರಕ್ಕೆ ರೆಡಿ ಆಗಿದ್ರು. ಅವ್ರು ಹೆಂಗೆ ಬಂದರು, ಏನೇನಾಯ್ತು, ಇದನ್ನೆಲ್ಲ ಏನು ಮಾಡೋಣ ಅಂದಾಗ ಇಲ್ಲಿ ಈ ವಿಡಿಯೋದಲ್ಲಿ ನೋಡ್ಕೊಂತ ಹೋಗೋಣ. ಮೊದಲನೇದಾಗಿ ಗಾಂಧೀಜಿಯವರನ್ನ ಆಗಮನ ಮಾಡ್ಕೊಳ್ಳೋಣ. ನೋಡ್ರಿ, ಇಲ್ಲೇ ಬರಾತಾರು ತಮ್ಮ ಅನುಯಾಯಿಗಳೊಂದಿಗೆ ಗಾಂಧೀಜಿಯವರು ಎಲ್ಲಿ ಕಡೆ ಬರಾತಾರ ಅಂದಾಗ ಬೆಳಗಾವಿ ಅಧಿವೇಶನದ ಕಡೆ ಬರಾತಾರ ನೋಡ್ಬೋದು. ಇಂಥ ಬೆಳಗಾವಿ ಅಧಿವೇಶನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ಕೊಂತ ಹೋದಾಗ ಇದು ಎಷ್ಟರಾಗಿ ನಡೀತು ಅಂತ ನೋಡಿದಾಗ 1924 ಇದೊಂದು ಮರೆಯಲಾಗದಂಥ ದಿನ ಅಂತ ಕರಿಬೋದು ನಾವು. ಯಾಕಂದ್ರೆ ಗಾಂಧೀಜಿಯವರು ಭಾರತದಲ್ಲೇ ಯಾವುದೇ ಅಧಿವೇಶನಕ್ಕೆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ಕಿಲ್ಲ. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ್ದು 1917 ಕೂಡ ಚಂಪಾರಣ್ಯ ಸತ್ಯಾಗ್ರಹದ ಮೂಲಕ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದರೂ ಕೂಡ 1924 ಕೂಡ ಅವರು ಯಾವುದೇ ರೀತಿಯಾದಂಥ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋದಿಲ್ಲ. ಯಾಕೆ ವಹಿಸ್ಕೊಳ್ಳಿಲ್ಲ ಅಂದ್ರೆ ಅದನ್ನು ನೀವು ಅವ್ರನ್ನೇ ಕೇಳಬೇಕು. ಈಗ ಅವರಿಲ್ಲ. ಇಲ್ಲೇ ನಾವೇನು ನೋಡೋಣ ಅಂತಂದಾಗ 1924 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ ಅಂತ ಏನು ಕರಿತೀವಿ, ಅಧಿವೇಶನದ ಬಗ್ಗೆ, ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇದೆಲ್ಲ ಫೋಟೋನ ದೊಡ್ಡದಾಗೈತಿ, ಅದಕ್ಕೆ ಇಲ್ಲಿ ಒಂದು ಸ್ಲೈಡ್ ತಗೋತಾನೆ ನಾನು ನಿಮ್ಗೆ. ಇಲ್ಲಿ ಬೆಳಗಾವಿ ಅಧಿವೇಶನದ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲೇ ಇದು ಎಷ್ಟ್ರಾ ನಡೀತು, ಇದು ಭಾಳ ಸಲ ಎಕ್ಸಾಮ್ಗೂ ಆಗೈತಿ, ಅದಕ್ಕೆ ನೋಡೋಣ ಇವನ್ನ. ಎಷ್ಟ್ರಾಗಿ ನಡೀತು ಅಂದಾಗ 1924 ಈ ಅಧಿವೇಶನ ನಡೀತು ಅಂತ ನೋಡ್ಬೋದು. ಇದರ ಅಧ್ಯಕ್ಷರು ಯಾರಂತ ಈಗಾಗಲೇ ಏನ ನಿಮ್ಗೆ, ಅಧ್ಯಕ್ಷರು ಯಾರು? ಗಾಂಧೀಜಿ. ಇದು ಎಷ್ಟನೇ ಅಧಿವೇಶನ? ಅಂದ್ರೆ 39ನೇ ಅಧಿವೇಶನ. ಇದು ಭಾಳ ಇಂಪಾರ್ಟೆಂಟ್. ಇದು ಎಷ್ಟನೇ ಅಧಿವೇಶನ ಅಂದ್ರೆ ಅಧ್ಯಕ್ಷರು ಗಾಂಧೀಜಿ, 1924 39ನೇ ಅಧಿವೇಶನ ಅಂತ ನೋಡ್ಬೋದು. ಇಲ್ಲ ಪ್ರಮುಖವಾಗಿ ಈ ಅಧಿವೇಶನದ ಸ್ವಾಗತ ಸಮಿತಿಯ ಅಧ್ಯಕ್ಷರು ಯಾರಿದ್ರು ಅಂತ ನೋಡಿದಾಗ ಸ್ವಾಗತ ಸಮಿತಿಯ ಅಧ್ಯಕ್ಷರು ಗಂಗಾಧರ್ ರಾವ್ ದೇಶಪಾಂಡೆ. ಈ ಗಂಗಾಧರ್ ರಾವ್ ದೇಶಪಾಂಡೆ ಅವರು ಏನಾಗಿರ್ತಾರ ಅಂದಾಗ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರ್ತಾರೋ ಅಂತ ನೋಡ್ಬೋದು ನಾವಿಲ್ಲಿ. ಇಲ್ಲಿ ಮತ್ತೆ ಇನ್ನೊಂದು ವಿಶೇಷತೆ ಏನು ಅಂತ ನೋಡ್ತಾ ಹೋದಾಗ, ಇಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹಾಡನ್ನ ಯಾರು ಹಾಡ್ರು ಅಂತಂದಾಗ ಯಾವುದು? ಉದಯವಾಗಲಿ. ಈ ಉದಯವಾಗಲಿ ಚೆಲುವ ಕನ್ನಡ ನಾಡು ಹಾಡನ್ನ ಯಾರು ಹಾಡ್ರು ಅಂತಂದಾಗ ಯಾರು ಬರ್ದಿದ್ರಲ್ಲ ಅವ್ರ ಹಾಡ್ರು. ಅಂದ್ರೆ ಯಾರು ಬರ್ದಿದ್ರು ಅನ್ನೋದು ನಿಮಗೆ ಗೊತ್ತಿರ್ಬೇಕಲ್ಲ. ಯಾರು ಬರ್ದಿದ್ರು ಅಂತಂದಾಗ ಹುಯಿಲುಗಳು ನಾರಾಯಣ ರಾವ್ ಅಂತ ಕರಿತೀವಿ. ಯಾರ? ಹುಯಿಲುಗಳು ನಾರಾಯಣ ರಾವ್. ಈ ಹುಯಿಲುಗಳು ನಾರಾಯಣ ರಾವ್ ಅವರು ಏನ ಹಾಡ್ತಾರಂದಾಗ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಹಾಡನ್ನ ಹಾಡ್ತಾ ಹೋಗ್ತಾರೋ. ಇಲ್ಲ ಇನ್ನೊಂದು ವಿಶೇಷತೆ ಏನು ಅಂತ ನೋಡ್ತಾ ಹೋದಾಗ ವಂದೇ ಮಾತರಂ ಹಾಡನ್ನ ಯಾರು ಹಾಡ್ರು? ಈ ವಂದೇ ಮಾತರಂ ಗೀತೆಯನ್ನ 11 ವರ್ಷದ ಬಾಲಕಿಯಾದಂಥ ಗಂಗೂಬಾಯಿ ಹಾನಗಲ್ ಯಾರು? ಗಂಗೂಬಾಯಿ ಹಾನಗಲ್. ಈ ಗಂಗೂಬಾಯಿ ಹಾನಗಲ್ ಅವರು ಏನ್ ಮಾಡ್ತಾರ ಅಂದಾಗ 11 ವರ್ಷದ ಬಾಲಕಿಯಾದಂಥ ಇವರು ವಂದೇ ಮಾತರಂ ಗೀತೆಯನ್ನ ಹಾಡ್ತಾರೋ ಅಂತ ನೋಡ್ಬೋದು. ಉದಯವಾಗಲಿ ಚೆಲುವ ಕನ್ನಡ ನಾಡು ಅನ್ನೋದನ್ನ ಅವರೇ ಬರೆದಂತ ಹುಯಿಲುಗಳು ನಾರಾಯಣ ರಾವ್ ಅವರು ಹಾಡ್ತಾರೋ. ಇನ್ನ ಗಂಗಾಧರ ರಾವ್ ದೇಶಪಾಂಡೆ ಅವರು ಏನ್ ಮಾಡಿರ್ತಾರೋ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರ್ತಾರೋ ಅಂತ ನೋಡ್ಬೋದು. ಇನ್ನ ಇಲ್ಲಿ ಈ ವೇದಿಕೆ ನಿರ್ಮಾಣ ಮಾಡಿರ್ತಾರಲ್ಲ, ಈ ವೇದಿಕೆಯ ಹೆಸರು ಏನಾಗಿತ್ತು ಅಂತ ನೋಡಿದಾಗ ವೇದಿಕೆಯ ಹೆಸರು ವಿಜಯನಗರ ಹೆಬ್ಬಾಗಿಲು ಅಂತ. ವಿಜಯನಗರ ಹೆಬ್ಬಾಗಿಲು ಅಂತ ವೇದಿಕೆಯ ಹೆಸರಿತ್ತು. ಆಮ್ಯಾಗ ಇಲ್ಲಿ ಕುಡಿಯುವ ನೀರಿನ ಬಾವಿ ಹೆಸರು ಏನಂತ ಇಟ್ಟಿದ್ರು? ಇಲ್ಲಿ ಕುಡಿಯುವ ನೀರಿನ ಬಾವಿ ಹೆಸರು ಪಂಪಸಾಗರ ಅಂತ ಇಟ್ಟಿರ್ತಾರೋ.
ಪಂಪಸಾಗರ ಜಲಾಶಯ ಕಂಡು ಬರೋದೆಲ್ಲಿ ಅಂತಂದಾಗ ಏನು ಹೊಸಪೇಟೆಯಲ್ಲಿ ಪಂಪಸಾಗರ ಜಲಾಶಯ ಕಂಡು ಬರ್ತೈತಿ. ಅದಕ್ಕ ಇನ್ನೊಂದೇನ ತುಂಗಭದ್ರಾ ಡ್ಯಾಮ್ ಅಂತ ಕರಿತಾವ ನೋಡ್ರಿ. ತುಂಗಭದ್ರಾ ಡ್ಯಾಮ್ಕ ಪಂಪಸಾಗರ ಜಲಾಶಯ ಅಂತ ಕರಿತಾರೋ. ಆದ್ರ ಪಂಪಸಾಗರ ಅಂತ ಕರೆದದ್ದೆಲ್ಲಿ ಅಂತಂದಾಗ ಈ 39ನೇ ಅಧಿವೇಶನ 1924ರಲ್ಲಿ ಬೆಳಗಾವಿಯಲ್ಲಿ ನಡೀತಾ, ಅಲ್ಲಿ ಪಂಪಸಾಗರ ಅಂತ ಕುಡಿಯುವ ನೀರಿನ ಬಾವಿಗೆ ಕರಿತಾರೋ ಅಂತ ನೋಡ್ಬೋದು ನಾವಿಲ್ಲೇ. ಇನ್ನ ಮತ್ ನೋಡ್ತಾ ಹೋದಾಗ ಇಲ್ಲಿ ಗಾಂಧೀಜಿಯವರು ಬೆಳಗಾವಿಯಲ್ಲಿ ಬಂದು ಭಾಷಣ ಮಾಡಿದ್ರು. ಅವ್ರಿಗೆ ಕನ್ನಡ ಬರ್ತಿರ್ಕೆಲ್ಲ, ಮತ್ತೆ ಇಲ್ಲಿದ್ದ ಮಂದಿ ತಿಳಿದಿರ್ಕೆಲ್ಲ. ಅದಕ್ಕೆ ಏನಾಗ್ತೈತೆ ಅಂದಾಗ ಅವರ ಭಾಷಣವನ್ನ ಕನ್ನಡಕ್ಕೆ ಭಾಷಾಂತರ ಮಾಡ್ತಾರೋ. ಅಂದ್ರೆ ಈಗ ನೋಡ್ರಿ ನರೇಂದ್ರ ಮೋದಿ ಬಂದಿರ್ತಾರೋ, ಅವ್ರು ಭಾಷಣ ಮಾಡುವಾಗ ಅದನ್ನ ರೀಜನಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಿರ್ತಾರಲ್ಲ, ಹಂಗ ಭಾಷಾಂತರ ಮಾಡಿದವ್ರು ಯಾರು? ಅವರ ಭಾಷಣವನ್ನ, ಗಾಂಧೀಜಿಯವರ ಭಾಷಣವನ್ನ ಭಾಷಾಂತರ ಯಾರು ಮಾಡಿರು ಅಂತ ನೋಡ್ತಾ ಹೋದಾಗ ಇಲ್ಲಿ ಎಚ್ ನರಸಿಂಹಸ್ವಾಮಿ ಈ ಎಚ್ ನರಸಿಂಹಸ್ವಾಮಿ ಅವ್ರು ಏನ್ ಮಾಡ್ತಾರ ಅಂದಾಗ ಗಾಂಧೀಜಿಯವರ ಭಾಷಣವನ್ನ ಕನ್ನಡಕ್ಕೆ ಭಾಷಾಂತರಿಸ್ತಾರೋ ಅಂತ ನೋಡ್ಬೋದು.